ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲ ಮಕ್ಕಳಿಗೂ ಫೇವರೇಟ್ ಆದ MTR ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ. ನಾನಿವತ್ತು ಈ ಗುಲಾಬ್ ಜಾಮೂನ್ ಮಾಡೋಕ್ಕೆ MTR ಅವರ 100 ಗ್ರಾಮ್ ಗುಲಾಬ್ ಮಿಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಕರೆಕ್ಟ್ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರ ಈ ಜಾಮೂನ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಈ 100 ಗ್ರಾಮ್ಗೆ ಪಾಕ ಮಾಡ್ಕೊಳ್ಳೋಕ್ಕೆ ಈ 1/4 ಲೀಟರ್ ಲೋಟದಲ್ಲಿ 250 ml ಅದರಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಮೊದಲು ನಾವು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ 2 ಗ್ಲಾಸ್ ನೀರನ್ನು ನಾನು ಸ್ಟವ್ ಹಚ್ಚಿ ಇಟ್ಟಿದ್ದೀನಿ. ನೀರು ಬಿಸಿ ಆಗಲಿ. ಈ 2 ಗ್ಲಾಸ್ ಪಾಕ ಮಾಡಬೇಕು ಅಂದರೆ 100 ಗ್ರಾಮ್ MTR ಪೌಡರ್ಗೆ ಮಿನಿಮಮ್ ಅಂದರೆ ಅರ್ಧ kg ಶುಗರ್ ಬೇಕಾಗುತ್ತೆ. ಈ ಅರ್ಧ kg ಶುಗರು ಜೊತೆಗೆ 3 ರಿಂದ 4 ಏಲಕ್ಕಿ ಪೌಡರು ಅಷ್ಟನ್ನು ಹಾಕಿ ನಾವು ಚೆನ್ನಾಗಿ ಪಾಕ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ ನೀರನ್ನು ಹೆಚ್ಚಿಗೆ ಹಾಕಬಾರ್ದು, ಪಾಕ ನೀರು ಪಾಕ ಇರಬಾರ್ದು, ಸ್ವಲ್ಪ ಗಟ್ಟಿ ಇರೋ ಪಾಕ ಆದರೆ ಜಾಮೂನ್ ತುಂಬ ಟೇಸ್ಟಿಯಾಗಿ ಸ್ವೀಟಾಗಿರುತ್ತೆ. ಹಾಗಾಗಿ ಬನ್ನಿ, ಇದನ್ನು ಮಿನಿಮಮ್ ಅಂದರೆ ಒಂದು 5 ನಿಮಿಷ ಕುದಿಸ್ಬೇಕಾಗುತ್ತೆ. ಕುದೀಲಿ, ಪಾಕ ರೆಡಿ ಆಗಲಿ. ಪಕ್ಕದಲ್ಲಿ ನಾವು ಜಾಮೂನ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಆ ನೀರು ಬಿಸಿ ಆಗೋಷ್ಟರಲ್ಲಿ ನಾವು ಜಾಮೂನ್ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ತಗೊಂಡಿರೋಂತಹ ಪೌಡರ್ನ ನಾನು ಒಂದು ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ ಒಂದು ಬೌಲ್ ಅರ್ಧ kg ಅಷ್ಟು ಸಕ್ಕರೆನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ತಿರುಗಿಸ್ತಾ ಒಂದು 10 ನಿಮಿಷನಾದರೂ ಚೆನ್ನಾಗಿ ಕುದಿಬೇಕಾಗುತ್ತೆ. ಈ ನೀರಿದೆಯಲ್ಲ, ಈ ನೀರು ಗಟ್ಟಿಗಾಗಬೇಕು. ಸಕ್ಕರೆ ಸಂಪೂರ್ಣವಾಗಿ ಕರಗಿದ ಮೇಲೆ ಇದು ಗಟ್ಟಿಗಾಗೋವರೆಗೂ ಈ ಪಾಕನ ಕುದಿಸ್ಕೊಳ್ಳೋಣ. ಬನ್ನಿ, ಈಗ ಜಾಮೂನ್ ಹಿಟ್ಟು ಹೇಗೆ ಕಲಿಸ್ಬೇಕಪ್ಪ ಅಂತಂದರೆ, ಮೊದಲು ಇದನ್ನೆಲ್ಲ ನಾವು ಡ್ರೈ ಆಗಿ ನೀರು ಸೇರಿಸ್ತೀರ ಈ ರೀತಿ ಜರಡಿನಲ್ಲಿ ಹಾಕ್ಕೊಳ್ಳಿ. ಒಂದು ಸಾರಿ ಏನಾದರೂ ಸಣ್ಣ ಸಣ್ಣ ಗಂಟುಗಳು ಏನಾದರೂ ಇದ್ದರೆ ಅದೆಲ್ಲ ಓಪನ್ ಆಗುತ್ತೆ. ಆ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಬರೋಣ. ನೋಡಿ, ಎಲ್ಲೋ ಗಂಟುಗಳಿಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಬರೋಣ. ಈ ಜಾಮೂನ್ ಹಿಟ್ಟನ್ನು ನಾವು ಹಾಲಲ್ಲಿ ಬೇಕಾದರೂ ಕಲಿಸ್ಕೊಳ್ಬೋದು ಅಥವಾ ನೀರಲ್ಲಿ ಕಲಿಸಿದ್ರೂ ಏನೂ ತೊಂದರೆ ಇಲ್ಲ. ಆದರೆ ಕಲಿಸೋದು ಮಾತ್ರ ತುಂಬ ನಿಧಾನವಾಗಿ ಹುಷಾರಾಗಿ ಕಲಿಸ್ಬೇಕು. ಯಾಕೆಂದರೆ ನಾವು ಚಪಾತಿ ಹಿಟ್ಟು ಪೂರಿ ಹಿಟ್ಟು ಥರ ನಾದಬಾರ್ದು. ಈಗ 2 ಬೆರಳಲ್ಲಿ ನಿಧಾನವಾಗಿ ಕಲಿಸ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ಅದು ಸಾಫ್ಟಾಗಿ ಬರೋಲ್ಲ, ಮತ್ತು ನೀರು ಹೆಚ್ಚಿಗೆ ಆದರೂ ಕೈಗೆಲ್ಲ ಅಂಟುತ್ತೆ. ತುಂಬ ಹುಷಾರಾಗಿ ನೋಡಿ, ಈ ಥರ ಮೃದುವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ. ಈ ರೀತಿ ಮೃದುವಾಗಿ ಮಿಕ್ಸ್ ಮಾಡೋಣ. ನಾವು ಜಾಮೂನ್ ಹಿಟ್ಟು ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟೇ ಸಾಫ್ಟಾಗಿ ಜಾಮೂನ್ ಬರುತ್ತೆ. ನೋಡಿ, ಈ ರೀತಿ ಇದರಲ್ಲಿ ಒಂದು 1/4 ಗ್ಲಾಸ್ಗಿಂತ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ, ಸಾಕು. ಇಷ್ಟೊಂದು ನೀರಾದರೆ ಕರೆಕ್ಟಾಗಿದೆ. ಇದನ್ನು ನೀಟಾಗಿ ಒಂದು ಉಂಡೆ ಥರ ಮಾಡಿ ಆಮೇಲಿಂದ ನಾವು ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ಉಂಡೆ ಮಾಡಬೇಕಾಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಮೃದುವಾಗಿ ಒಂದು ಉಂಡೆ ಮಾಡಿ ಇಡೋಣ. ನೋಡಿ, ಈಗ ಕೈ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಉಂಡೆನ ಫೈನಲ್ಲಾಗಿ ರೌಂಡ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಕೈ ಗಂಟದಂಗಿರಲಿ ಅಂದ್ಬಿಟ್ಟು ತುಪ್ಪವನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ನಾವು 10 ನಿಮಿಷ ಇದನ್ನು ಬಿಟ್ಟು ಆಮೇಲಿಂದ ಉಂಡೆಗಳು ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲಂತೂ ಕ್ಯಾಪು ಕ್ಲೋಸ್ ಮಾಡಿ ಬಿಡೋಣ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಈಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀರು ಕಡಿಮೆ ಆಗಬೇಕು, ಆಗ ಪಾಕ ಗಟ್ಟಿ ಬರುತ್ತೆ. ಇನ್ನೂ ಒಂದು 2-3 ನಿಮಿಷ ಕುದೀಲಿ. ನೋಡಿ, ಈಗ ಹಿಂಗಂದರೆ ನೀರು ಥರ ಇರಬಾರ್ದು, ಇನ್ನು ಸ್ವಲ್ಪ ಗಟ್ಟಿಯಾಗಿರಬೇಕು. ಇನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ, ನಾನು ಇದಕ್ಕೆ 2 ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾವು ಕೇಸರಿ ದಳಗಳನ್ನ ಬೇಕಾದರೆ ಸೇರಿಸ್ಬೋದು. ಕಲರ್ ಚೆನ್ನಾಗಿ ಬರುತ್ತೆ ಪಾಕ. ಅದು ಆಪ್ಷನಲ್, ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಏಲಕ್ಕಿಯನ್ನು ಸಹ ನಾನು ಸೇರಿಸಿದ್ದೀನಿ. ನೋಡಿ, ಈಗ 10 ನಿಮಿಷ ಆಗಿದೆ. ನಾವು ತೆಗೆದ್ಬಿಟ್ಟು ಈಗ ಇದನ್ನು ಜಾಮೂನ್ ಆಕಾರದಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಅಂಗೈಯಲ್ಲಿ ತುಪ್ಪವನ್ನು ಸವರ್ಕೊಂಡು ನೋಡಿರಿ, ಹಿಂಗೆ ಮೃದುವಾಗಿ ಉಂಡೆಗಳು ಮಾಡ್ತಾ ಬನ್ನಿ. ಜಾಸ್ತಿ ಒತ್ತಬೇಡಿ, ಈ ಥರ ಸಾಫ್ಟಾಗಿ
ರೋಲ್ ಮಾಡ್ತಾ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಬನ್ನಿ. ನೋಡಿರಿ, ಈ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ನೀರು ಕಡಿಮೆ ಆಗಬೇಕು. ಈ ಹದದಲ್ಲಿ ಪಾಕ ಇಷ್ಟು ಗಟ್ಟಿ ಬರಬೇಕು. ಜಸ್ಟ್ ಹೀಗೆ ಟಚ್ ಮಾಡಿದ್ರೆ ಸ್ವಲ್ಪ ನಮಗೆ ಫೀಲ್ ಆಗಬೇಕು ಅಂಟಿದೆ ಅಂತ. ಈ ಕನ್ಸಿಸ್ಟೆನ್ಸಿಲಿ ಪಾಕ ಬಂದರೆ ಮಾತ್ರ ನಮಗೆ ಜಾಮೂನು ರುಚಿಯಾಗಿರುತ್ತೆ. ಇಲ್ಲ ಅಂದರೆ ನೀರಿದ್ರೆ ಜಾಮೂನು ನಿಜಕ್ಕೂ ಚೆನ್ನಾಗಾಗಲ್ಲ. ಪಾಕ ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ನಮಗೆ ಜಾಮೂನು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕರೆಕ್ಟಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ತೊಗೊಂಡಿರೋಂಥ ಎಲ್ಲ ಉಂಡೆಗಳನ್ನ ಹಿಟ್ಟನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಒಂದೇ ಗಾತ್ರದಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಅಲ್ಲಿನವರೆಗೂ ಪಾಕ ಬಿಸಿ ಹಾಗೇ ಇರಲಿ. ಇದನ್ನು ಮುಚ್ಚಿ ಸೈಡಲ್ಲಿಟ್ಟಿರೋಣ. ಇದನ್ನು ಕರೆದ ಮೇಲೆ ಪಾಕದೊಳಗಡೆ ಸೇರಿಸೋಣ. ನೋಡಿ, ನಾನೀಗ ಎಣ್ಣೆನ ಕಾಯ್ದಕ್ಕಿಟ್ಟಿದ್ದೀನಿ. ಈ ಎಣ್ಣೆನೂ ಅಷ್ಟೇ ಅತಿಯಾಗಿ ಜಾಸ್ತಿ ಕಾಯಬಾರ್ದು. ಮೀಡಿಯಮ್ಮಾಗಿ ಎಣ್ಣೆ ಕಾಯ್ದು ಫ್ಲೇಮು ಅಷ್ಟೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಜಾಮೂನ್ನ ಕರ್ಕೊಳ್ಳೋಣ. ನೋಡಿ, ಇಲ್ಲಾಂದರೆ ಮೇಲ್ಭಾಗ ಕಲ್ಲರ್ ಬರುತ್ತೆ, ಒಳಗಡೆ ಅದು ಬೆಂದಿರಲ್ಲ. ಅದಕ್ಕೆ ಫ್ಲೇಮ್ನ ಕಡಿಮೆ ಇಟ್ಕೊಂಡು ನಾವು ಜಾಮೂನುಗಳನ್ನ ಮಾಡ್ತಾ ಬರೋಣ. ಬಾಣಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಗಾಣದ ಎಣ್ಣೆ ಆಗಿರೋದ್ರಿಂದ ಈ ರೀತಿ ಉಪ್ಪು ಬರುತ್ತೆ. ಸೊ ನಾವು ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಸ್ವಲ್ಪ ಬಿಳಿಗಿದ್ದರೆ ಚೆನ್ನಾಗಿರಲ್ಲ. ಫುಲ್ಲು ಬ್ರೌನ್ ಕಲರ್ ಬರಬೇಕು. ಈಗ ನಾವು ಇದನ್ನು ತೊಗೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಇಷ್ಟು ಕಲರ್ ಬರಲಿ. ಈ ರೀತಿ ನಿಧಾನವಾಗಿ ತೆಗೆದಿಟ್ಕೊಳ್ಳೋಣ. ನೋಡಿ, ಇನ್ನು ಉಳಿದಿರೋ ಉಂಡೆಗಳನ್ನ ಅದೇ ರೀತಿಯಾಗಿ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಗೋಲ್ಡ್ ಕಲರ್ ಬರೋವರೆಗೂ ಮಾಡ್ತಾ ಬರೋಣ. ನೋಡಿ, ಈ ರೀತಿ ತಿರುಗಿಸ್ತಾ ಎಲ್ಲ ಕಡೆ ನೀಟಾಗಿ ಒಂದೇ ಹದವಾಗಿ ಫ್ರೈ ಆಗಬೇಕು. ನೋಡಿ, ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ತೆಗೆದಿಟ್ಕೊಳ್ಳೋಣ. ನೋಡಿ, ಇನ್ನು ಉಳಿದಿರೋಂಥ ಎಲ್ಲ ಜಾಮೂನುಗಳನ್ನೂ ಈ ರೀತಿ ಫ್ರೈ ಮಾಡ್ತಾ ಬರೋಣ. ಯಾವುದೇ ಕಾರಣಕ್ಕೂ ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲವನ್ನು ಕರ್ಕೊಂಡಾದಮೇಲೆ ಪಾಕ ಸ್ವಲ್ಪ ಬಿಸಿ ಇರಬೇಕು. ಬಿಸಿ ಇದ್ದಾಗಲೇ ನಾವು ಮಾಡಿರೋಂಥ ಜಾಮೂನೆಲ್ಲ ಅದರಲ್ಲಿ ಸೇರಿಸಿ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡಬೇಕಾಗುತ್ತೆ. ಆಗ ನೀಟಾಗಿ ಎಲ್ಲವೂ ಪಾಕದಲ್ಲಿ ನೆಂದು ಸಾಫ್ಟ್ ಆಗುತ್ತೆ. ಅಲ್ಲಿನವರೆಗೂ ಇದನ್ನು ಮುಚ್ಚಿಡೋಣ. ನೋಡಿ, ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಮಿನಿಮಮ್ ಅಂದರೆ 10 ರಿಂದ 15 ನಿಮಿಷ ನಾವು ಬಿಡಬೇಕಾಗುತ್ತೆ. ಅಷ್ಟರಲ್ಲೆಲ್ಲನೂ ಪಾಕ ಕುಡ್ಕೊಂಡು ತುಂಬ ದಪ್ಪನಾಗುತ್ತೆ. ಟೇಸ್ಟು ಬಂದಿರುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ರುಚಿಕರವಾದಂತಹ ಜಾಮೂನ್ ರೆಡಿಯಾಗಿದೆ. ಈ ಒಂದು ರೆಸಿಪಿ ಈ ವಿಧಾನದಲ್ಲಿ ಮಾಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.